ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದವೆ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ, ಇನ್ಫ್ರಾ ಸ್ಪೆಂಡಿಂಗ್ ಕನ್ಸಂಪ್ಷನ್ ಟು ಡ್ರೈವ್ ಇಂಡಿಯಾ 6.5% GDP ಗ್ರೋತ್ ಟಿಲ್ 2027. ಮೂಡೀಸ್ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಭಾರತ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಏನಿದೆ, ಹಾಗೆ ಭಾರತದಲ್ಲಿ ಕಂಡು ಬರ್ತಿರುವಂತಹ ಕನ್ಸಂಪ್ಷನ್ ಏನಿದೆ, ಇದು ಭಾರತದ GDP ಅನ್ನು 2027 ಕೂಡ 6.5% ಗ್ರೋತ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಬಹುದು ಅನ್ನುವಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಇವತ್ತು. ಜೊತೆಗೆ ನೋಡಬಹುದು, ದ ಏಜೆನ್ಸಿ ಕೆಪ್ಟ್ ಇಂಡಿಯಾಸ್ 2025 GDP ಗ್ರೋತ್ ಪ್ರೊಜೆಕ್ಷನ್ ಅನ್ಚೇಂಜ್ಡ್ ಅಟ್ 7%. 2025ರಲ್ಲಿ GDP ಗ್ರೋತ್ 7% ಇರಬಹುದು ಅಂತ ಹೇಳಿತ್ತು ಈ ಹಿಂದೆ. ಅದನ್ನ ಈಗಲೂ ಕೂಡ ಕಂಟಿನ್ಯೂ ಮಾಡಿದೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. ಇನ್ನು FY26 ನೋಡಬಹುದು 6.4% ಇರಬಹುದು ಅಂತ ಹೇಳ್ತಾ ಇದೆ. ಹಾಗೆ 2027ಗೆ 6.5% ಇರಬಹುದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅವರು ಕೊಡ್ತಿರುವಂತಹ ಕಾರಣ ನೋಡಬಹುದು, ಸೈಟಿಂಗ್ ಸ್ಟೇಬಲ್ ಡೊಮೆಸ್ಟಿಕ್ ಡಿಮಾಂಡ್ ಅಂಡ್ ಆನ್ಗೋಯಿಂಗ್ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್. ಡೊಮೆಸ್ಟಿಕ್ ಡಿಮಾಂಡ್ ಚೆನ್ನಾಗಿದೆ ಅಥವಾ ಸ್ಟೇಬಲ್ ಇದೆ, ಜೊತೆಗೆ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್ ಕೂಡ ಆಗ್ತಾ ಇದೆ. ಎಸ್ಪೆಷಲಿ ಟ್ಯಾರಿಫ್ ನಂತರ ಕಂಪನೀಸ್ ಬೇರೆ ಬೇರೆ ದೇಶಗಳನ್ನ ಹುಡುಕ್ತಿದ್ದಾವೆ ತಮ್ಮ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಲಿಕ್ಕೆ. ಆ ಡೈವರ್ಸಿಫಿಕೇಶನ್ ಕೂಡ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡಬಹುದು, we expect Brazil and India the fastest growing G20 economies. G20 ಅಲ್ಲಿ ಬ್ರೆಜಿಲ್ ಹಾಗೂ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಂತ ಹೇಳ್ತಿದೆ. will grow at 2% and 6.5% respectively through 2027. ಅಂದ್ರೆ ಬ್ರೆಜಿಲ್ 2% ಗ್ರೋತ್ ಆಗ್ತಿದೆ, ಭಾರತ 6.5% ಗ್ರೋತ್ 2027 ಕೂಡ ಗ್ರೋತ್ ಆಗುತ್ತೆ ಅನ್ನುವಂತ ಮಾತನ್ನ ಮೂಡೀಸ್ ಅವರು ಹೇಳಿದ್ದಾರೆ. ಇನ್ನು ಇನ್ಫ್ಲೇಷನ್ ವಿಚಾರಕ್ಕೆ ಬಂದ್ರೆ ನೋಡಬಹುದು, the rating agency forecast 2.8% growth in 2025 followed by 3.5% next year. ಅಂದ್ರೆ ಇನ್ಫ್ಲೇಷನ್ 2025ರಲ್ಲಿ ಓವರ್ ಆಲ್ 2.8% ಇರಬಹುದು ಅಂತ ಹೇಳ್ತಿದೆ. ಹಾಗೆ 2026ಕ್ಕೆ 3.5% ಹಾಗೂ 27ಕ್ಕೆ 4% ಇರಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಕೊಡ್ತಾ ಇದೆ. ಇನ್ನು ಓವರ್ ಆಲ್ G20 ದೇಶಗಳ ಗ್ರೋತ್ ಅನ್ನ 2.5 ಇಂದ 2.6% ಇರಬಹುದು 2026-27ಕ್ಕೆ ಅಂತ ಹೇಳ್ತಿದೆ. ಈ ರೀತಿಯ ರಿಪೋರ್ಟ್ ಅನ್ನ ಇವತ್ತು ಮೂಡೀಸ್ ಅವರು ರಿಲೀಸ್ ಮಾಡಿದ್ದಾರೆ. ಖಂಡಿತ ನಮ್ಮ ಭಾರತ ಒಳ್ಳೆ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಿದ್ದಾವೆ. ಸರ್ಕಾರ ಗ್ರೋತ್ಗೆ ಸಪೋರ್ಟ್ ಮಾಡುವಂತ ಪಾಲಿಸೀಸ್ ಮೇಂಟೈನ್ ಮಾಡ್ತಿದೆ, ಕನ್ಸಂಪ್ಷನ್ ಕೂಡ ಚೆನ್ನಾಗಿದೆ. ಇವೆಲ್ಲವೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಎಕನಾಮಿಕ್ ಗ್ರೋತ್ಗೆ ಮಾಡ್ತಿದೆ. ಖಂಡಿತ ಲಾಸ್ಟ್ 1 ಇಯರ್ ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿಲ್ದಿರಬಹುದು. ಬಟ್ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನಂತರ ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಬರಬೇಕು. ಅದು ಮಾರ್ಕೆಟ್ ಅನ್ನ ಸ್ಟೇಬಲ್ ಮಾಡುತ್ತೆ. ಹಾಗಾಗಿ ಹೆಲ್ದಿ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಕಳೆದ 1 ವರ್ಷದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತಹ ಪರ್ಫಾರ್ಮೆನ್ಸ್ ಅನ್ನ ನೆಕ್ಸ್ಟ್ ಬುಲ್ ರನ್ ಗೆ ಖಂಡಿತ ಇದು ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಳ್ತಿದೆ. ಇವತ್ತಲ್ಲ ನಾಳೆ ಆ ಬುಲ್ ರನ್ ಬಂದೇ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇನ್ವೆಸ್ಟರ್ಸ್ ಕಾಯ್ಬೇಕು ಅಷ್ಟೇ. ನೋಡೋಣ ಅದು ಯಾವಾಗ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಗವರ್ನಮೆಂಟ್ಸ್ ನ್ಯೂ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಮೇ ಆಫರ್ ಅಪ್ ಟು ₹50 crore ಟು ಈಚ್ ಎಲಿಜಿಬಲ್ ಎಕ್ಸ್ಪೋರ್ಟರ್. ಸೋರ್ಸಸ್ ನ ಮೂಲಕ ಸುದ್ದಿ ಬಂದಿದೆ. ನಿನ್ನೆ ಭಾರತ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನಾನು. ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಬೆಂಬಲ ಕೊಡ್ಲಿಕ್ಕೆ ಒಂದು ಯೋಜನೆಯನ್ನ ಘೋಷಣೆ ಮಾಡಿತ್ತು. ಆ ಯೋಜನೆಯಡಿ ಕಂಪನಿಗಳಿಗೆ ಸುಮಾರು 50 ಕೋಟಿವರೆಗೂ ಕೂಡ ಕ್ರೆಡಿಟ್ ಗ್ಯಾರಂಟಿ ಸಿಗಬಹುದು ಅಂತ ಹೇಳ್ತಿದ್ದಾರೆ ಥ್ರೂ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಇಂದ. ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ. ಖಂಡಿತ ಇದು ಒಳ್ಳೆ ಸುದ್ದಿನೇ. ಎಕ್ಸ್ಪೋರ್ಟ್ಸ್ ಈಗ ಸ್ಟ್ರಗಲ್ ಮಾಡ್ತಿದೆ, ಎಸ್ಪೆಷಲಿ ಅಮೆರಿಕಾಗೆ ಕಳಿಸ್ತಿದ್ದಂತಹ ಪ್ರಾಡಕ್ಟ್ಸ್ ಅಥವಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್, ಅಂತ ಕಂಪನೀಸ್ ಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ. ನೋಡೋಣ ಎಷ್ಟು ಮಟ್ಟಿಗೆ ಇದು ಬೆನಿಫಿಟ್ ಅನ್ನ ತರುತ್ತೆ ಅಂತ. ಏನು NSE ಇಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, NSE ಇನ್ವೆಸ್ಟರ್ ಅಕೌಂಟ್ಸ್ ಕ್ರಾಸ್ 24 crore as ಸ್ಮಾಲ್ ಟೌನ್ ಇಂಡಿಯಾ ಜಾಯಿನ್ಸ್ ದ ಡಿಸ್ಟ್ರಿಕ್ಟ್ ಟ್ರಸ್ಟ್. NSE ಅಲ್ಲಿ ಇನ್ವೆಸ್ಟರ್ ಅಕೌಂಟ್ಸ್ 24 ಕೋಟಿಯನ್ನ ಕ್ರಾಸ್ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಸಣ್ಣ ಸಣ್ಣ ನಗರಗಳಲ್ಲೂ ಕೂಡ, ಅಂದ್ರೆ ಟೈರ್ 2 ಟೈರ್ 3 ಸಿಟೀಸ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋ. ಇಲ್ಲಿ ರೆಕಾರ್ಡ್ ನಂಬರ್ ಆಫ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದು ಒಳ್ಳೊಳ್ಳೆ ಮೈಲ್ ಸ್ಟೋನ್ ಗಳನ್ನು ಕೂಡ ಅಚೀವ್ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್, India's biggest asset manager SBI Funds Management targets $1.2 billion IPO in H1 2026. 2026 ಮೊದಲಾರ್ಧದಲ್ಲಿ $1.2 billion ಮೊತ್ತದ IPO ನ ಟಾರ್ಗೆಟ್ ಮಾಡ್ತಿದೆ SBI Funds Management ಅಂತ ಹೇಳ್ತಿದೆ. ಇನ್ ಕೇಸ್ ಇದು ಸಾಧ್ಯ ಆದ್ರೆ ಇದು ಕೂಡ ಒಂದು ದೊಡ್ಡ IPO ಗಳ ಲಿಸ್ಟ್ ಗೆ ಸೇರುತ್ತೆ SBI Funds Management. ನೋಡೋಣ, ಇನ್ನು ಟೈಮ್ ಇದೆ. ಅಂದ್ರೆ 6 to 7 months ಒಳಗಡೆ IPO ಬರಬಹುದು. ನೆಕ್ಸ್ಟ್ ಇದು ಕಡೆ ಬರೋದಾದ್ರೆ, ಬ್ಲಾಕ್ ಸ್ಟೋನ್ ಸಾಫ್ಟ್ ಬ್ಯಾಂಕ್
said in talks for stakes in India cloud startup NISA. NISA ಅನ್ನೋದು ಭಾರತದ ಒಂದು ಕ್ಲೌಡ್ ಸ್ಟಾರ್ಟ್ಅಪ್ ನೋಡಬಹುದು. 2023ರಲ್ಲಿ ಶುರುವಾಗಿರುವಂತದ್ದು. ಶರತ್ ಸಂಘಿ ಅಂಡ್ ಅನಿಂದ್ಯ ದಾಸ್ ಅವರು ಇದನ್ನ ಶುರು ಮಾಡಿದ್ದಾರೆ. ಕ್ಲೌಡ್ ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ರನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಸ್ ಆನ್ ಡಿಮಾಂಡ್. ಈ ಸರ್ವಿಸಸ್ ಅನ್ನ ಆಫರ್ ಮಾಡುತ್ತೆ. ಇದರಲ್ಲಿ ಸ್ಟೇಕ್ ಅನ್ನ ತಗೊಳಕ್ಕೆ ಬ್ಲಾಕ್ ಸ್ಟೋನ್ ಹಾಗೂ ಸಾಫ್ಟ್ ಬ್ಯಾಂಕ್ ಮುಂದೆ ಬರ್ತಿದ್ದಾವೆ ಅಂತ ಸುದ್ದಿ ಇದೆ. ಅದರಲ್ಲೂ ಬ್ಲಾಕ್ ಸ್ಟೋನ್ ಮೆಜಾರಿಟಿ ಸ್ಟೇಕ್ ಅನ್ನ ತಗೊಳ್ಳುವಂತ ಪ್ರಯತ್ನದಲ್ಲಿದ್ರೆ, ಸಾಫ್ಟ್ ಬ್ಯಾಂಕ್ ಮೈನಾರಿಟಿ ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನ ಮಾಡ್ತೇವೆ ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಸಾಧ್ಯ ಆಗುತ್ತಾ ಇದು ಅಂತ. ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಇಂಡಿಯಾಸ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಟು 111 ಕಂಟ್ರೀಸ್ ರೆಕಾರ್ಡ್ 10% ಗ್ರೋತ್ ಡ್ಯೂರಿಂಗ್ ಏಪ್ರಿಲ್-ಸೆಪ್ಟೆಂಬರ್. ಗವರ್ನಮೆಂಟ್ ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ಅಲ್ಲಿ, ಅಂದ್ರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ಅಲ್ಲಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ 10% ರೈಸ್ ಆಗಿದೆ. ಅದರಲ್ಲೂ 111 ಕಂಟ್ರೀಸ್ ಈ ಎಕ್ಸ್ಪೋರ್ಟ್ ಹೋಗ್ತಿದೆ ಅನ್ನುವಂತ ಡೇಟಾನ ಸರ್ಕಾರ ರಿಲೀಸ್ ಮಾಡಿದೆ. ನಂತರ ಆಂಧ್ರ ಪ್ರದೇಶದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಆಂಧ್ರ ಇಂಕ್ಸ್ ಡೀಲ್ಸ್ ವಿತ್ 2 Taiwanese companies involving rupees 18,400 crore ಇನ್ವೆಸ್ಟ್ಮೆಂಟ್. ಸುಮಾರು 18,400 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು 2 ತೈವಾನೀಸ್ ಕಂಪನೀಸ್ ಆಂಧ್ರ ಪ್ರದೇಶದಲ್ಲಿ ಮಾಡೋ ಬಗ್ಗೆ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಆಂಧ್ರ ಪ್ರದೇಶ ಸರ್ಕಾರ. ಜಾಯಿಂಟ್ ವೆಂಚರ್ ಮೂಲಕ ಇಜೌಲ್ ಇಂಡಿಯಾ, ಇಜೌಲಿಂಕ್ USA ಹಾಗೂ ಕ್ರಿಯೇಟಿವ್ ಸೆನ್ಸಾರ್ ಇಂಕ್ ತೈವಾನ್ ಅಂಡ್ ಸೆನಸ್ತೆ ಟೆಕ್ನಾಲಜೀಸ್ LLP ಇಂಡಿಯಾ ಇವರುಗಳು 18,000 ಕೋಟಿಗಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ, TVS ಸಪ್ಲೈ ಚೈನ್ ರಿಸಲ್ಟ್ ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 6% ಅಪ್ ಆಗಿದೆ ಇಯರ್ ಆನ್ ಇಯರ್. EBITDA 4.6% ಡೌನ್ ಇದೆ. ಮಾರ್ಜಿನ್ಸ್ ಡೌನ್ ಇದೆ. 7.6 ಇಂದ 6.8% ಗೆ ಇಳಿದಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಅಪ್ ಆಗಿದೆ. 67% ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ TVS ಸಪ್ಲೈ ಚೈನ್ ಅಲ್ಲಿ. ನಂತರ ಅಪೋಲೋ ಟೈರ್ಸ್ ರೆವಿನ್ಯೂ ನೋಡಬಹುದು 6.1% ಅಪ್ ಆಗಿದೆ. EBITDA 16% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 13.6 ಇಂದ 14.9 ಅಪ್ ಆಗಿದೆ. ನೆಟ್ ಪ್ರಾಫಿಟ್ 13% ಡೌನ್ ಇದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ನಂತರ ಸ್ಕೋಡಾ ಟ್ಯೂಬ್ಸ್ ರೆವಿನ್ಯೂ ನೋಡಬಹುದು 4.3% ಅಪ್ ಆಗಿದೆ. EBITDA ಡೌನ್ ಇದೆ 2%. ಮಾರ್ಜಿನ್ಸ್ ಕೂಡ ಸ್ವಲ್ಪ ಡಿಕ್ಲೈನ್ ಆಗಿದೆ. 16.4 ಇಂದ 15.4 ಇಳಿದಿದೆ, ಅಂದ್ರೆ 1% ಡೌನ್ ಇದೆ. ಪ್ರಾಫಿಟ್ 34% ಅಪ್ ಆಗಿದೆ. ನಂತರ ಟೆಕ್ನೋ ಕ್ರಾಫ್ಟ್ ಇಂಡಸ್ಟ್ರೀಸ್ ರೆವಿನ್ಯೂ ನೋಡಬಹುದು 19.6% ಅಪ್ ಆಗಿದೆ ಇಯರ್ ಆನ್ ಇಯರ್. EBITDA 28% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 15.4 ಇಂದ 16.5 ಅಪ್ ಆಗಿದೆ. ನೆಟ್ ಪ್ರಾಫಿಟ್ 10% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಟೆಕ್ನೋ ಕ್ರಾಫ್ಟ್ ಅಲ್ಲಿ. ನಂತರ ಸೊನಾಟಾ ಸಾಫ್ಟ್ವೇರ್ ರೆವಿನ್ಯೂ ನೋಡಬಹುದು 28% ಡೌನ್ ಇದೆ. EBITDA 8% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ಚೆನ್ನಾಗಿ. 5.4 ಇಂದ 8.1 ಅಪ್ ಆಗಿದೆ. ನೆಟ್ ಪ್ರಾಫಿಟ್ ನಿಯರ್ಲಿ 10% ಅಪ್ ಆಗಿದೆ. ರೆವಿನ್ಯೂ ವೈಸ್ ಡೌನ್ ಇದ್ರೂ ಕೂಡ EBITDA, ಮಾರ್ಜಿನ್ಸ್, ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊನಾಟಾ ಸಾಫ್ಟ್ವೇರ್ ಅಲ್ಲಿ. ನಂತರ ರೈನ್ಬೋ ಚಿಲ್ಡ್ರನ್ಸ್ ರೆವಿನ್ಯೂ 6.6% ಅಪ್ ಆಗಿದೆ. EBITDA 1% ಅಪ್ ಆಗಿದೆ. ಮಾರ್ಜಿನ್ಸ್ 35.2 ಇಂದ 33.5 ಇಳಿದಿದೆ. ಪ್ರಾಫಿಟ್ 4.7% ಡೌನ್ ಇದೆ. ನಂತರ LG ಎಲೆಕ್ಟ್ರಾನಿಕ್ಸ್ ರೆವಿನ್ಯೂ ನೋಡಬಹುದು ಜಸ್ಟ್ 1% ಅಪ್ ಆಗಿದೆ, ಅಂದ್ರೆ ಫ್ಲಾಟ್ ಇದೆ. EBITDA 27% ಡೌನ್ ಇದೆ. ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. 12.4 ಇಂದ 8.9 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 27% ಡೌನ್ ಇದೆ. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು LG ಎಲೆಕ್ಟ್ರಾನಿಕ್ಸ್ ನ ನಂಬರ್ಸ್ ಅಲ್ಲಿ ಇಯರ್ ಆನ್ ಇಯರ್. ಇನ್ನು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನಲ್ಲಿ ನೋಡಬಹುದು 6% ಅಪ್ ಆಗಿದೆ. EBITDA 98% ಡೌನ್ ಇದೆ. ನೋಡಬಹುದು 1,700 ಕೋಟಿಯಿಂದ ಬರೀ 22 ಕೋಟಿಗೆ ಇಳಿದಿದೆ. ಇನ್ನು ಮಾರ್ಜಿನ್ಸ್ ಅಂತೂ ಇಲ್ಲವೇ ಇಲ್ಲ. 9.8 ಇಂದ 0.1% ಇಳಿದಿದೆ. ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 867 ಕೋಟಿ. 498 ಕೋಟಿ ಪ್ರಾಫಿಟ್ ಇತ್ತು, ಈಗ 867 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ. ನಂತರ PG ಎಲೆಕ್ಟ್ರೋಪ್ಲಾಸ್ಟ್ ರೆವಿನ್ಯೂ ನೋಡಬಹುದು ಡೌನ್ ಇದೆ 2%. EBITDA 46% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. 8.4 ಇಂದ 4.6% ಇಳಿದಿದೆ. ನೆಟ್ ಪ್ರಾಫಿಟ್ 85% ಡೌನ್ ಇದೆ. ಪೂರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು Q2 ನಲ್ಲಿ ಇಯರ್ ಆನ್ ಇಯರ್ PG ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ. ನಂತರ BDL ಅಥವಾ ಭಾರತ್ ಡೈನಾಮಿಕ್ಸ್ ರೆವೆನ್ಯೂ ನೋಡಬಹುದು ಮೋರ್ ದನ್ ಡಬಲ್ ಆಗಿದೆ. 545 ಕೋಟಿ ಇದ್ದದ್ದು 1147 ಕೋಟಿ ಆಗಿದೆ ಇಯರ್ ಆನ್ ಇಯರ್. ಎಬಿಟಾದಲ್ಲಿ ಆಲ್ಮೋಸ್ಟ್ 90% ಅಪ್ ಆಗಿದೆ. 98.8 ಇಂದ 187 ಕ್ರೋರ್ಗೆ ಹೋಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. 18.1 ಇಂದ 16.3 ಗೆ ಇಳಿದಿದೆ. ಪ್ರಾಫಿಟ್ ನೋಡಬಹುದು 72% ಅಪ್ ಆಗಿದೆ. 166 ಕೋಟಿಯಿಂದ 288 ಕೋಟಿಗೆ ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಭಾರತ್ ಡೈನಾಮಿಕ್ಸ್ ಅಲ್ಲಿ Q2 ನಲ್ಲಿ. ನಂತರ ರಿಲ್ಯಾಕ್ಸ್ ಆಫ್ ಫುಟ್ವೇರ್ ರೆವೆನ್ಯೂ ನೋಡಬಹುದು 7.5% ಡೌನ್ ಇದೆ. ಎಬಿಟಾ 7% ಡೌನ್ ಇದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 1.6% ಡೌನ್ ಆಗಿದೆ. ಸ್ಲೈಟ್ಲಿ ಡೌನ್ ಇದೆ. ಓವರ್ ಆಲ್ ರಿಲ್ಯಾಕ್ಸ್ ಆಫ್ ಫುಟ್ವೇರ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ Q2 ನಲ್ಲಿ. ಇನ್ನು ಹಿಕಾಲ್ ರೆವೆನ್ಯೂ ನೋಡಬಹುದು ಆಲ್ಮೋಸ್ಟ್ 30% ಡೌನ್ ಇದೆ. ಎಬಿಟಾ 90% ಡೌನ್ ಇದೆ. ನಿಯರ್ಲಿ 75 ಕೋಟಿಯಿಂದ 7 ಕೋಟಿ ರಿಪೋರ್ಟ್ ಮಾಡಿದೆ. ಈಗ ಮಾರ್ಜಿನ್ ಸೀವರ್ಲಿ ಇಂಪ್ಯಾಕ್ಟ್ ಆಗಿದೆ. ಯಾಕಂದ್ರೆ 16.5 ರಿಂದ 2.3 ಇಳಿದಿದೆ. ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಹಾಗೆ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ 35 ಕೋಟಿ. ಇನ್ನೊಂದ್ಸಲ 18 ಕೋಟಿ ಪ್ರಾಫಿಟ್ ಇತ್ತು, ಈಗ 35 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ.
ಇನ್ನು ಜುಬಿಲೆಂಟ್ ಫುಡ್ ವರ್ಕ್ಸ್ ರೆವೆನ್ಯೂ 19.7% ಅಪ್ ಆಗಿದೆ. ಎಬಿಟಾ 19.5% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ 20%. ನೆಟ್ ಪ್ರಾಫಿಟ್ 186 ಕೋಟಿ ಇದೆ. ಹಿಂದಿನ ಸಲ 64 ಕೋಟಿ 190% ಇನ್ಕ್ರೀಸ್ ಆಗಿದೆ. ನಂತರ ವಿಶಾಲ್ ಮೆಗಾಮಾರ್ಟ್ ರೆವೆನ್ಯೂ ನೋಡಬಹುದು 22% ಅಪ್ ಆಗಿದೆ. ಎಬಿಟಾ 30% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 12.4 ಇಂದ 13.2 ಅಪ್ ಆಗಿದೆ. ಪ್ರಾಫಿಟ್ ಕೂಡ 46% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ವಿಶಾಲ್ ಮೆಗಾಮಾರ್ಟ್ ಅಲ್ಲಿ. ನಂತರ ಮುತ್ತೂಟ್ ಫೈನಾನ್ಸ್ NIA ನೋಡಬಹುದು 58% ಅಪ್ ಆಗಿದೆ. ಪ್ರಾಫಿಟ್ 87% ಅಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ. ನಂತರ ಟೇಗಾ ಇಂಡಸ್ಟ್ರೀಸ್ ರೆವೆನ್ಯೂ 14% ಅಪ್ ಆಗಿದೆ. ಎಬಿಟಾ 101% ಅಪ್ ಆಗಿದೆ, ಅಂದ್ರೆ ಡಬಲ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ. 9.7 ಇಂದ 17% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 523% ಅಪ್ ಆಗಿದೆ. 7.2 ಕೋಟಿಯಿಂದ ನಿಯರ್ಲಿ 45 ಕೋಟಿ ಆಗಿದೆ. ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ರೆವೆನ್ಯೂ ನೋಡಬಹುದು 20% ಡೌನ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಎಬಿಟಾ ಆಲ್ಮೋಸ್ಟ್ 55% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. 15.2 ಇಂದ 8.6 ಗೆ ಇಳಿದಿದೆ. ಬಟ್ ಪ್ರಾಫಿಟ್ ಡಬಲ್ ಆಗಿದೆ. 111% ಅಪ್ ಆಗಿದೆ. ಬರೀ 8 ಕೋಟಿಯಿಂದ 17 ಕೋಟಿಗೆ ಅಪ್ ಆಗಿದೆ. ನಂತರ ಐಷರ್ ಮೋಟಾರ್ಸ್ ರೆವೆನ್ಯೂ ನೋಡಬಹುದು 44% ಅಪ್ ಆಗಿದೆ. ಎಬಿಟಾ 39% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 24% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸಲ. ನಂತರ ಟ್ರೈಡೆಂಟ್ ರೆವೆನ್ಯೂ ಸ್ಲೈಟ್ಲಿ ಅಪ್ ಆಗಿದೆ 4.3%. ನೆಟ್ ಪ್ರಾಫಿಟ್ 9.4% ಅಪ್ ಆಗಿದೆ. ಎಬಿಟಾ ಡಿಕ್ಲೈನ್ ಇದೆ 5.4%. ಮಾರ್ಜಿನ್ 13.2 ಇಂದ 12% ಗೆ ಇಳಿದಿದೆ. ನಂತರ ಸಂವರ್ಧನ ಮದರ್ಸನ್ ರೆವೆನ್ಯೂ ನೋಡಬಹುದು 8.5% ಗ್ರೋ ಆಗಿದೆ. ಎಬಿಟಾ 6.7% ಅಪ್ ಆಗಿದೆ. ಮಾರ್ಜಿನ್ ಸ್ಲೈಟ್ಲಿ ಡೌನ್ ಇದೆ 8.8 ಇಂದ 8.7 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 6% ಡಿಕ್ಲೈನ್ ಆಗಿದೆ. ನಂತರ NBCC ರೆವೆನ್ಯೂ 19% ಅಪ್ ಆಗಿದೆ. ಎಬಿಟಾ ಫ್ಲಾಟ್ ಇದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. 4.1 ಇಂದ 3.5 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 25.7% ಅಪ್ ಆಗಿದೆ. ನಂತರ ಪಾರಸ್ ಡಿಫೆನ್ಸ್ ರೆವೆನ್ಯೂ ನೋಡಬಹುದು 21% ಅಪ್ ಆಗಿದೆ. ಎಬಿಟಾ 30% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ. 26.1 ಇಂದ 28.1 ಗೆ ಅಪ್ ಆಗಿದೆ. ಪ್ರಾಫಿಟ್ ಕೂಡ 48% ಅಪ್ ಆಗಿದೆ. ಓವರ್ ಆಲ್ ಪಾರಸ್ ಡಿಫೆನ್ಸ್ ಅಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಸ್ತ್ರ ಮೈಕ್ರೋವೇವ್ ರೆವೆನ್ಯೂ ನೋಡಬಹುದು 6.6% ಡೌನ್ ಇದೆ. ಎಬಿಟಾ ಕೂಡ ನಿಯರ್ಲಿ 3% ಡೌನ್ ಇದೆ. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. 21.4 ಇಂದ 22.3 ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 5.9% ಡೌನ್ ಇದೆ. ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇದೆ, ಬಟ್ ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. ನಂತರ ಏತರ್ ಇಂಡಸ್ಟ್ರೀಸ್ ರೆವೆನ್ಯೂ ನೋಡಬಹುದು 38.4% ಅಪ್ ಆಗಿದೆ. ಎಬಿಟಾ 64% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ. 27 ಇಂದ 32 ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 54% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಏತರ್ ಇಂಡಸ್ಟ್ರೀಸ್ ಅಲ್ಲಿ. ನಂತರ ಇನ್ಫಿಬೀಮ್ ಅವೆನ್ಯೂಸ್ ರೆವೆನ್ಯೂ ನೋಡಬಹುದು 93% ಅಪ್ ಆಗಿದೆ. ಎಬಿಟಾ 22% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡೌನ್ ಇದೆ. 1.7 ಇಂದ 4.9 ಗೆ ಇಳಿದಿದೆ. ಪ್ರಾಫಿಟ್ 51% ಅಪ್ ಆಗಿದೆ. ನಂತರ ಸ್ಕೈ ಗೋಲ್ಡ್ ರೆವೆನ್ಯೂ 93% ಅಪ್ ಆಗಿದೆ. ಎಬಿಟಾ 99 ಕೋಟಿ ಇದೆ, ಅಥವಾ ನಿಯರ್ಲಿ 100 ಕೋಟಿ. ಹಿಂದಿನ ಸಲ 38 ಕೋಟಿ ಇತ್ತು. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. 5 ಇಂದ 6.7 ಅಪ್ ಆಗಿದೆ. ಪ್ರಾಫಿಟ್ ಕೂಡ 82% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಕೈ ಗೋಲ್ಡ್ ಅಲ್ಲಿ ಇಯರ್ ಆನ್ ಇಯರ್. ನಂತರ NSDL ರೆವೆನ್ಯೂ ನೋಡಬಹುದು 28% ಅಪ್ ಆಗಿದೆ. ಎಬಿಟಾ 34% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ. 30.5 ಇಂದ 32% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 23% ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ NSDL ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.